ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಅಂತಾರಾಷ್ಟ್ರೀಯ ಯೋಗಾಪಟು ಭಗೀರಥಿ ಕನ್ನಡತಿಯಿಂದ ವಿದ್ಯಾರ್ಥಿಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ಯೋಗಾಭ್ಯಾಸ ಕೆಎಸ್ಆರ್ಪಿ ಪ್ರಿಯದರ್ಶಿನಿ ಪದವಿ ಪೂರ್ವ ಕಾಲೇಜು ಮತ್ತು ಶ್ರೀ ರಾಘವೇಂದ್ರ ಇಂಟರ್ನ್ಯಾಷನಲ್ ಕಾಲೇಜಿನಿಂದ ಕಾರ್ಯಕ್ರಮ ಆಯೋಜನೆ. ತುಂಬಗಾನಹಳ್ಳಿ 12ನೇ ಕೆಎಸ್ಆರ್ಪಿ ಘಟಕದ ಕಮಾಂಡರ್ ಎಸ್ಪಿ ಉಪಸ್ಥಿತಿ. ಕೊರಟಗೆರೆ ಪಟ್ಟಣದ ಶ್ರೀ ರಾಘವೇಂದ್ರ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ವಿಶ್ವ ಯೋಗ ದಿನಾಚರಣೆ ಕಾರ್ಯಕ್ರಮ. ನಮಸ್ಕಾರ. ರಾಘವೇಂದ್ರ ಇಂಟರ್ನ್ಯಾಷನಲ್ ಶಾಲೆ ಹಾಗೂ ಪ್ರಿಯದರ್ಶಿನಿ ಪದವಿ ಪೂರ್ವ ಕಾಲೇಜು ವತಿಯಿಂದ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಈ ದಿನ ನಾವು ನಮ್ಮ ಶಾಲೆ ಮತ್ತು ಪ್ರಿಯದರ್ಶಿನಿ ಪದವಿ ಪೂರ್ವ ಕಾಲೇಜಿನಲ್ಲಿ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೇವೆ. ಹಾಗಾಗಿ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಏನು ಹೇಳ್ತಾರೆ, ಇದನ್ನು ಎಲ್ಲ ಮಕ್ಕಳಲ್ಲೂ ಕೂಡ ರೂಢಿಸೋ ಒಂದು ಉದ್ದೇಶಕ್ಕಾಗಿ ಇವತ್ತು ಈ ಅವೇರ್ನೆಸ್ ಪ್ರೋಗ್ರಾಮನ್ನು ಮಾಡಿದ್ದೀವಿ. ಎಲ್ಲರೂ ಕೂಡ ಯೋಗವನ್ನು ಕಲಿಬೇಕು, ಚೆನ್ನಾಗಿ ಸದೃಢ ದೇಹ ಸದೃಢ ಮೈಕಟ್ಟನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದ. ಯುನೈಟೆಡ್ ನೇಷನ್ಸ್ ಆರ್ಗನೈಜೇಷನ್ ವಿಶ್ವಸಂಸ್ಥೆ ಅಂತ ಏನು ಕರಿತೀವಿ, ವಿಶ್ವಸಂಸ್ಥೆ ನಮ್ಮ ಭಾರತ ದೇಶದ ಒಂದು ಸನಾತನ ಸಂಸ್ಕೃತಿ ಅಂತಂದರೆ ತಪ್ಪಾಗೋದಿಲ್ಲ. ಅದು ಯೋಗ ಅಂತ ಹೇಳಿ ನಾವು ಕರಿತೀವಿ. ಯೋಗ ಹುಟ್ಟಿದ್ದು ನಮ್ಮ ಭಾರತ ದೇಶದಲ್ಲಿ. ಇಂಥ ಉಪಯುಕ್ತವಾದಂತಹ ಯೋಗದ ಆಚರಣೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದರೆ ದೇಶ ವಿದೇಶದಲ್ಲಿ ಇದನ್ನು ಪಸರಿಸಬೇಕು ಮತ್ತು ಸ್ಪ್ರೆಡ್ ಮಾಡಬೇಕು ಮತ್ತು ಪ್ರತಿಯೊಂದು ದೇಶಕ್ಕೂ ಇದರ ಪರಿಚಯ ಆಗಬೇಕು, ಉಪಯೋಗ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಮ್ಮ ವಿಶ್ವಸಂಸ್ಥೆ ಡಿಕ್ಲರೇಷನ್ ಮಾಡಿದ್ದು ಜೂನ್ 21ನೇ ತಾರೀಕಿನಂದು. ಯಾಕಪ್ಪ ಜೂನ್ 21 ಈ ಒಂದು ಯೋಗ ದಿನಾಚರಣೆಯನ್ನು ಮಾಡಬೇಕು ಅಂತ ಡಿಕ್ಲರೇಷನ್ ಮಾಡ್ತು ಅಂತಂದರೆ, ಇದು ಭೌಗೋಳಿಕವಾಗಿ ಮತ್ತು ಜಿಯೋಗ್ರಫಿಕಲಿ ಒಂದು ಉಪಯುಕ್ತವಾದಂತಹ ದಿನ. ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಲಾಂಗೆಸ್ಟ್ ಡೇ ಅಂತ ಕರಿತೀವಿ. ಸೊ ಅದು ನಾರ್ತರ್ನ್ ಹೆಮಿಸ್ಫಿಯರಲ್ಲಿ ಅಂದರೆ ಉತ್ತರಾರ್ಧಗೋಳದಲ್ಲಿ ಅತ್ಯಂತ ದೀರ್ಘವಾದಂತಹ ಅಗಲಿರುವಂತಹ ದಿನವನ್ನು ಆಯ್ಕೆ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಇದು ಜಾಗ್ರಫಿಕಲಿ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ದಿನ ಮತ್ತು ಈ ಯೋಗ ಅದೇ ದಿನ ಆಚರಿಸಬೇಕು ಅಂತ ಹೇಳಿ ನಮ್ಮ ವಿಶ್ವಸಂಸ್ಥೆ ಡಿಕ್ಲರೇಷನ್ ಮಾಡ್ತು. ಹಾಗಾಗಿ ನಮ್ಮ ದೇಶದ ಒಂದು ಸಂಸ್ಕೃತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಆಚರಣೆ ನಡೀತಿದೆ ಅಂತಂದರೆ ಇದು ನಮ್ಮ ಭಾರತೀಯರ ಹೆಮ್ಮೆ. ಹಾಗಾಗಿ ಇಂಥ ಒಂದು ಆಚರಣೆಯನ್ನು ಇವತ್ತು ನಮ್ಮ ರಾಘವೇಂದ್ರ ಇಂಟರ್ನ್ಯಾಷನಲ್ CBSE ಸ್ಕೂಲ್ ಕೊರಟಗೆರೆ ಮತ್ತು ಪ್ರಿಯದರ್ಶಿನಿ ಪದವಿ ಪೂರ್ವ ಕಾಲೇಜು ಕೊರಟಗೆರೆ ಈ ಒಂದು ಸಂಯುಕ್ತ ಆಶ್ರಯದಲ್ಲಿ ಅತ್ಯಂತ ವಿಶೇಷವಾಗಿ ನಮ್ಮ ತುಮಕೂರು ಜಿಲ್ಲೆಯ ಹೆಮ್ಮೆ ಅಂತ ನಾನು ಕರಿತೀನಿ. ನಮ್ಮ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ 12th ಬೆಟಾಲಿಯನ್ KSRP ಈ ಒಂದು ಸಂಸ್ಥೆ, ಈ ಸಂಸ್ಥೆಯ ಎಲ್ಲ ಮುಖ್ಯಸ್ಥರು ಮತ್ತು ಸಿಬ್ಬಂದಿ ವರ್ಗ ಎಲ್ಲರೂ ಕೂಡ ಇವರೆಲ್ಲ ಸಹಯೋಗದೊಂದಿಗೆ ನಮ್ಮ ಈ ಒಂದು ರಾಘವೇಂದ್ರ ಕ್ಯಾಂಪಸ್ನಲ್ಲಿ ಅತ್ಯಂತ ವಿಶೇಷವಾಗಿ ಭಾಗೀರಥಿ ಕನ್ನಡತಿ ಅನ್ನುವಂತಹ ವಿಶೇಷವಾದಂತಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಸಂಸ್ಕೃತಿ ಯೋಗವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಯ ಮಾಡಿದಂತಹ ಒಂದು ಘನ ಮೇರು ವ್ಯಕ್ತಿತ್ವ ಅಂತ ಕರೆದ್ರೆ ತಪ್ಪಾಗೋದಿಲ್ಲ. ಅಂಥವರು ನಮ್ಮ ಈ ಒಂದು ಸಂಸ್ಥೆಗೆ ಪಾದಾರ್ಪಣೆಯನ್ನು ಮಾಡಿ ಈ ಸಂಸ್ಥೆಯಲ್ಲಿ ವಿಶೇಷವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಈ ಭಾಗದ ವಿದ್ಯಾರ್ಥಿಗಳಿಗೆ ಯೋಗದ ಪರಿಚಯವನ್ನು ಮಾಡಿಸ್ಕೊಟ್ರು. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಆಗಮಿಸಿದರು. ಹಾಗಾಗಿ ಈ ಒಂದು ಯೋಗದ ಒಂದು ಉಪಯೋಗ ಎಲ್ಲ ಮಕ್ಕಳು ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಇದಕ್ಕೆ ಸಹಕಾರ ಕೊಟ್ಟ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತಿದ್ದೀನಿ. ಥ್ಯಾಂಕ್ ಯು. ಪ್ರೀತಿಯ ಕರ್ನಾಟಕ ಜನತೆಗೆ ನಾನು ನಿಮ್ಮ ಪ್ರೀತಿಯ ಭಾಗೀರಥಿ ಕನ್ನಡತಿ. ಇವತ್ತು ನಾನು ತುಮಕೂರು ಜಿಲ್ಲೆಯಲ್ಲಿ ಇರುವಂತಹ ಯಾವ ತಾಲೂಕು? ಕೊರಟಗೆರೆ ತಾಲೂಕಿನ ಶ್ರೀ ರಾಘವೇಂದ್ರ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ಲಿ ಇವತ್ತು ಇದ್ದೇನೆ. ಇವತ್ತು ಮಿನಿಸ್ಟ್ರಿ ಆಫ್ ಆಯುಷ್ ಅವರು ಕೊಟ್ಟಿರುವಂತಹ ಪ್ರೋಟೋಕಾಲ್ ಜೂನ್ 21ಕ್ಕೆ ನಾವು ಏನು ಡೆಮಾನ್ಸ್ಟ್ರೇಟ್ ಮಾಡಬೇಕು ಇಡೀ ವಿಶ್ವದಾದ್ಯಂತ ಮಾಡ್ತಾ ಇದ್ದೇವೆ, ಅದನ್ನು ಮುಂಗಡವಾಗಿ ಈ ದಿನ ಮಕ್ಕಳಿಗೆ ತಯಾರಿಯನ್ನು ಮಾಡಲಿಕ್ಕೆ ಇಲ್ಲಿ ಬಂದಿದ್ದೇನೆ. ನನ್ನ ಜೊತೆ ನಮ್ಮ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಎಲ್ಲ ಆಫೀಸರ್ಸ್ ಇನ್ಕ್ಲೂಡಿಂಗ್ ನಮ್ಮ 12th ಬೆಟಾಲಿಯನ್ KSRP ಕಮಾಂಡೆಂಟ್ ಶ್ರೀ ಹಂಸ ಹುಸೇನ್ ಜಿ ಮತ್ತು ಅವರ ಎಲ್ಲ ಟೀಮ್ ಇಲ್ಲಿ ಆಗಮಿಸಿದ್ದಾರೆ. ಹಾಗೆ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಇಡೀ ವಿಶ್ವದಾದ್ಯಂತ ನಾವೆಲ್ಲರೂ ಆಚರಣೆಯನ್ನು ಮಾಡ್ತಾ ಇರೋದ್ರಿಂದ ಒಂದೇ ದಿನ ಎಲ್ಲ ಕಡೆ ನಾವು ಹೋಗಲಿಕ್ಕಾಗಲ್ಲ. ಹಾಗಾಗಿ ಮುಂಗಡವಾಗಿ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶಾಲಾ ಮತ್ತು ಕಾಲೇಜುಗಳಲ್ಲಿ ನಾವು ಈ ಒಂದು ಯೋಗದ ಬಗ್ಗೆ ಅರಿವನ್ನು ನೀಡುವಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಅದರ ಫಲ ಇವತ್ತು ಈ ಇಂಟರ್ನ್ಯಾಷನಲ್ ರಾಘವೇಂದ್ರ ಇನ್ಸ್ಟಿಟ್ಯೂಷನ್ನಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮಕ್ಕಳೆಲ್ಲ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿಯ ಮ್ಯಾನೇಜ್ಮೆಂಟ್ ಬಹಳ ಚೆನ್ನಾಗಿ ಆಯೋಜನೆಯನ್ನು ಮಾಡಿದೆ. ಇದು ಮಧ್ಯಾಹ್ನದ ಸಮಯ, ಬಿಸಿಲಿದ್ದರೂ ಕೂಡ ಮಕ್ಕಳು ಬಹಳ ಹುರುಪಿನಿಂದ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ನನ್ನ ಅನಂತ ವಂದನೆಗಳು. ಧನ್ಯವಾದ.